ನಮಸ್ತೆ ವೀಕ್ಷಕರೇ, ಲಕ್ಷ್ಮೀ ಕನ್ನಡತಿ ಚಾನಲ್ಗೆ ಸ್ವಾಗತ. ನಾನು ಭಾರಿ ದಿವಸದ ಮೇಲೆ ಒಂಚೂರು ವೀಡಿಯೋ ಮಾಡ್ತಾಯಿದ್ದೀನಿ. ಅನಿವಾರ್ಯ ಕಾರಣದಿಂದ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ಇವತ್ತು ನಾನು ಮೆಂತ್ಯ ತೊಗೊಂಡಿದ್ದೀನಿ. ನೋಡಿ, ಒಂದೆರಡು ಬೌಲಷ್ಟಿದೆ ಮೆಂತ್ಯ. ಇದು ನಾನು ಹೋಟೆಲ್ ಡಾಬಾ ಸ್ಟೈಲಲ್ಲಿ ಮೆಂತ್ಯ ಗ್ರೇವಿ ಮಾಡೋದನ್ನು ತೋರಿಸ್ತಾಯಿದ್ದೀನಿ. ಚಪಾತಿಗೆ, ಪೂರಿಗೆ, ರೊಟ್ಟಿಗೆ ಇಲ್ಲ ಅನ್ನಕ್ಕೂ ತುಂಬ ಚೆನ್ನಾಗಿರುತ್ತೆ. ಇದು ಹಾಕ್ಕೊಂಡು ನೋಡಿ, ತೊಳೆದು ಹೆಚ್ಚಿಬಿಟ್ಟು ಇಟ್ಕೊಂಡಿದ್ದೀನಿ ಈ ಮೆಂತ್ಯ ಸೊಪ್ಪನ್ನು. ಈಗ ಇದಕ್ಕೆ ಹುರ್ಕೊಳ್ಳೋಕ್ಕೆ ನಾನೊಂದು ಸ್ವಲ್ಪ ಇಲ್ಲಿ ಎಳ್ಳು ತೊಗೊಂಡಿದ್ದೀನಿ, ಒಂದೆರಡು ಸ್ಪೂನು. ಮತ್ತು ಈಗ ಹುರ್ಗಡ್ಲೆ ತೊಗೊಂಡಿದ್ದೀನಿ. ಮೇಯ್ನು ಇದು ನಮಗೆ ರುಚಿ ಕೊಡೋದೇ ಇದರಲ್ಲಿ. ಮತ್ತು ಶೇಂಗಾ ಬೀಜ ಅಂತೀವಿ, ಶೇಂಗಾ ಬೀಜ ಅಂತೀವಿ, ಏರಂದರೂ ಸರಿ ಹೋಗುತ್ತೆ. ನೋಡಿ, ಇದನ್ನು ಸ್ವಲ್ಪ ಈಗ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಡ್ರೈ ರೋಸ್ಟ್ ಮಾಡಿಕೊಂಡು ಆಮೇಲೆ ಅದನ್ನು ಪುಡಿ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲ ನೀರು ಹಾಕ್ಕೊಂಡು ಪುಡಿ ಮಾಡಿಕೊಂಡು ಯಾರು ಗ್ರೇವಿ ಮಾಡಿಕೊಂಡ್ರೂ ಆಗುತ್ತೆ, ಇಲ್ಲಾಂದರೆ ಡ್ರೈ ರೋಸ್ಟ್ ಮಾಡ್ಕೊಂಡು ಹಾಕ್ಕೊಂಡ್ರೂ ನಡೆಯುತ್ತೆ. ಈಗ ಸ್ಟವ್ ಹಚ್ಬಿಟ್ಟು ಅದನ್ನು ತೋರಿಸ್ತೀನಿ ನಿಮಗೆ. ವೀಕ್ಷಕರೇ, ನಾನಿಲ್ಲಿ ಒಂದು ಸಣ್ಣದೊಂದು ಬಾಣಲಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಶೇಂಗಾ ಬೀಜ ಸೇರಿಸ್ತೀನಿ. ಒಂದು 2 ಸ್ಪೂನ್ ಇದೆ ಶೇಂಗಾ ಬೀಜ. ನಮ್ಮ ಕ್ವಾಂಟಿಟಿಗೆ ತಕ್ಕನಾಗೆ ನಾವು ಮಾಡ್ಕೊಬೋದು. ಇದೊಂದು ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ನೋಡಿ, ಇದಾಗಿದೆ. ಈ ಚಡಪಟ ಅಂತಿದೆ. ಈ ಟೈಮಲ್ಲಿ ನಾನು ಇದಕ್ಕೇನೆ ಸ್ವಲ್ಪ ಬಿಳಿ ಎಳ್ಳು ಸೇರಿಸ್ತಾ ಇದ್ದೀನಿ. ಬಿಳಿ ಎಳ್ಳೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಕಪ್ಪುದು ಸ್ವಲ್ಪ ಕಲ್ಲು ಮಣ್ಣೆಲ್ಲ ಇರುತ್ತೆ, ಹಾಗಾಗಿ ಇದು ಸ್ವಲ್ಪ ನೀಟಾಗಿರುತ್ತೆ, ಕ್ಲೀನಾಗಿ. ನೈಲಾನ್ ಎಳ್ಳು ಅಂತಾರೆ, ಅದನ್ನು ಇದು ಸೇರಿಸ್ಕೊತೀನಿ. ನೋಡಿ, ಒಂದು ಚಟಪಟ ಅಂದರೆ ಸಾಕಿದು. ಇದಕ್ಕೆ ನೀವು ಹುರ್ಗಡ್ಲೆನೂ ಸೇರಿಸ್ತೀನಿ. ಸೇರಿಸ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ನಮಗೆ ಗ್ರೇವಿಗೆ ಕೊಡೋದು ಇದನ್ನೇ. ನಾವು ಇದಕ್ಕೇನು ಬೇಳೆ ಆಗಲಿ ಮತ್ತು ಕಾಳುಗಳಾಗಲಿ ಏನೂ ಸೇರಿಸಲ್ಲ. ಹಾಗಾಗಿ ಗ್ರೇವಿ ಸ್ವಲ್ಪ ದಪ್ಪ ಬರಬೇಕು ಅಂದರೆ ಇದನ್ನು ನಾವು ಸೇರಿಸ್ಬೇಕಾಗುತ್ತೆ. ಇದನ್ನು ಈ ಕಡೆ ತಕ್ಕೊತೀನಿ ನಾನು, ಸ್ವಲ್ಪ ತಣ್ಣಗಾಗಲಿ. ನೋಡಿ, ಈಗ ಇದಕ್ಕೆ ಒಂದು ಪಾನ್ ಇಟ್ಕೊಳ್ಳೋಣ. ಅದಕ್ಕೆ ನಾನು ಮೆಂತ್ಯ ಸೊಪ್ಪನ್ನು ಫಸ್ಟು ನಾನು ಸ್ವಲ್ಪ ರೋಸ್ಟ್ ಮಾಡ್ಕೊತೀನಿ ಎಣ್ಣೆಯಲ್ಲಿ. ಬಾಡಿಸ್ಕೊಂಡಾಗ ಏನಾಗುತ್ತೆ, ಅದು ಒಂದು ಸ್ವಲ್ಪ ಆವಾಗ ನನ್ನ ಗ್ರೇವಿಗೆ ಹಾಕಲಿಕ್ಕೆ ಸರಿ ಹೋಗುತ್ತೆ. ನಾನು ಸ್ವಲ್ಪ ಎಣ್ಣೆ ಹಾಕ್ಕೊತೀನಿ ಇದಕ್ಕೆ. ಈ ಚಪಾತಿ, ನಾನಿವತ್ತು ಚಪಾತಿ ಮಾಡ್ಕೊತಾ ಇದ್ದೀನಿ. ನೋಡಿ, ಸ್ವಲ್ಪ ಎಣ್ಣೆ ಸೇರಿಸ್ಕೊಳ್ಳೋಣ, ಒಂದು 2 ಸ್ಪೂನಷ್ಟು. ಸ್ವಲ್ಪ ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ ಕಾಯ್ತಾ ಇದೆ. ಕಾಯ್ದಾದ್ಮೇಲೆ ಒಂಚೂರು ನಾನು ಇದಕ್ಕೆ 1-2 ಹಸಿಮೆಣಸಿನಕಾಯಿ ಹಾಕ್ಕೊತೀನಿ. ನೋಡಿ, ಸ್ವಲ್ಪ ಉದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೆ. 1-2 ಟೇರು ರುಚಿಗೆ ಘಮ ಬರಲಿ ಅಂತ ಅಷ್ಟೇ. ನೋಡಿ, ಖಾರಕ್ಕೆ ನಾನು ಮತ್ತೆ ಇದು ಮೆಣಸಿನಕಾಯಿ ಪುಡಿ ಹಾಕ್ತೀನಿ. ಇದಕ್ಕೆ ಘಮ ಬರಲಿ ಅಂತ ಒಂದು ಉದ್ದೇಶಕ್ಕಷ್ಟೇ. ಒಂದು 4-5 ಎಸಳು ಬೆಳ್ಳುಳ್ಳಿ ಹಾಕ್ತೀನಿ. ನೋಡಿ, ಇದೊಂದು ಸ್ವಲ್ಪ ಎಣ್ಣೆಯಲ್ಲಿ ಬಾಡಿಸ್ಕೊಂಡಂತೆ. ಗೊತ್ತಾಗುತ್ತೆ ಇದು ಘಮ ಬಂದಾಗ. ಹಸಿಮೆಣಸಿನ್ಕಾಯಿದು ಅರೋಮ ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ಅವಾಗ ಗೊತ್ತಾಗುತ್ತೆ ನಮಗೆ ಸಾಕು ಅನ್ನೋ ಲೆಕ್ಕಕ್ಕೆ. ನೋಡಿ, ಈಗ ಇದ್ರ ಮೇಲೆ ನೋಡಿ ನಾವು ಹಾಕ್ತಾಯಿದೆ. ನೋಡಿ, ಇದೊಂದು ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಹಸಿಮೆಣಸಿನ್ಕಾಯಿದು ವೈಟಿಶ್ ಬರುತ್ತೆ. ಈ ಟೈಮಲ್ಲಿ ನಾನು ಮೆಂತ್ಯ ಸೊಪ್ಪು ಸೇರಿಸ್ತಾ ಇದ್ದೀನಿ. ನೋಡಿ, ತೊಳೆದೇ ಹೆಚ್ಚಿಟ್ಕೊಂಡಿರೋಂಥ ಮೆಂತ್ಯ ಸೊಪ್ಪು ಒಂದು 2 ಬೌಲಿದೆ. ಮೆಂತ್ಯ ಸೊಪ್ಪು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಕಹಿ ಎಣ್ಣದಂತ ಏನು ಬರಲ್ಲ. ಈಗ ನೋಡಿ, ಇದು ಸ್ವಲ್ಪನೇ ಆಗುತ್ತೆ, ನೋಡೋಕ್ಕೆ ಜಾಸ್ತಿ ಅನಿಸುತ್ತೆ. ಇದು ಎಣ್ಣೆಗೆ ಹಾಕಿ ನಾವು ಬೇಯಿಸುವಾಗ ಇದು ಕಡಿಮೆನೇ ಆಗುತ್ತೆ. ಮೆಂತ್ಯ ಸೊಪ್ಪಲ್ಲಿ ತುಂಬಾ ವೆರೈಟೀಸ್ ಮಾಡ್ಬೋದು. ನಾನು ಒಂದ್ಸಲ ಯಾರೇ ಪಲಾವ್ ಮಾಡೋಕ್ಕೆ ತೋರಿಸಿದ್ದೀನಿ, ಮೆಂತ್ಯ ಪಲಾವು. ಈಗ ಇದೊಂದು ಮಾಡ್ತಾಯಿದ್ದೀನಿ. ನೋಡಿ, ಕಡಿಮೆ ಆಗಿಬಿಡುತ್ತೆ, ನೀರೆಲ್ಲ ಕಡಿಮೆ ಆಗಿ ಒಂದು ಬೇಯಷ್ಟಾಗುತ್ತೆ ಅಷ್ಟೇ. ಇದು ಅಷ್ಟಕ್ಕೆ ನಾನು ಇದನ್ನು ರುಬ್ಕೊಂಡು ಬರ್ತೀನಿ. ಏನು ಹುರಿದಿಟ್ಕೊಂಡಿದ್ನಲ್ಲ ಇದನ್ನೆಲ್ಲ ಮಿಕ್ಸಿಗೆ ಹಾಕ್ಬಿಟ್ಟು ಅದನ್ನು ಒಂಚೂರು ಪುಡಿ ಮಾಡ್ಕೊಳ್ಳೋಣಂತೆ.
ಪುಡಿ ಮಾಡ್ಕೊಂಡ್ರೂ ಆಗುತ್ತೆ, ಇಲ್ಲ ಗ್ರೇವಿ ಮಾಡ್ಕೊಂಡ್ರೂ ಆಗುತ್ತೆ. ನೋಡಿ ಕಡಿಮೆನೇ ಆಗೋಯ್ತು. ಇನ್ನು ಸ್ವಲ್ಪ ಇದು ಬಾಡಿಸ್ಕೊಳ್ಳೋಣ ಅಂತೆ. ಚೂರು ಬೇಯಲಿ ವೀಕ್ಷಕರೇ. ನಾನು ಸ್ವಲ್ಪ ಬೆಂದ ಮೇಲೆ ತೆಗಿಯೋಣಂತೆ. ನೋಡಿ ವೀಕ್ಷಕರೇ, ನಾನು ಸ್ವಲ್ಪ ಎಣ್ಣೆ ಸೇರಿಸ್ಕೊತಾ ಇದ್ದೀನಿ. ಒಂದು 2 ಟೇಬಲ್ ಸ್ಪೂನು ಇದಕ್ಕೆ ಎಣ್ಣೆ ಸೇರಿಸ್ಕೊಳ್ಳೋಣ. ಎಣ್ಣೆ ಮುಂಚೆ ಬಿಸಿ ಆಗಲಿ. ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಮೆಂತೆ, ಇದನ್ನ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಸೇರಿಸ್ಕೊಳ್ಳೋಣಂತೆ. ಮಿಕ್ಸಿ ಜಾರಿಗೆ ಇದನ್ನು ನಾನು ಸೇರಿಸ್ಕೊತೀನಿ. ನೋಡಿ ಫಸ್ಟು ಡ್ರೈ ರೋಸ್ಟ್ ಮಾಡ್ಕೊಂಡು ಆಮೇಲೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನಾನು ಗ್ರೇವಿನೇ ಮಾಡ್ಕೊತೀನಿ. ಗ್ರೇವಿ ಥರ ಪೇಸ್ಟ್ ಬರುತ್ತೆ. ಹಾಕ್ಕೊಂಡು ಸ್ವಲ್ಪ ನಾನು ಪೇಸ್ಟ್ ಮಾಡ್ಕೊತೀನಿ. ನೋಡಿ ವೀಕ್ಷಕರೇ, ನಾನು ಗ್ರೇವಿ ಇದನ್ನ ನಾನು ನೀರು ಹಾಕಿ ರುಬ್ಕೊಂಡು ಇಟ್ಕೊಂಡಿದ್ದೀನಿ. ಇದಕ್ಕೆ 1-2 ಟೊಮೊಟೊ ಹಣ್ಣು ಸೇರಿಸ್ಕೊಂಡು ರುಬ್ಕೊಳ್ಳೋಣ. ವೀಕ್ಷಕರೇ, ಒಂದೆರಡು ಪೀಸ್ ಮಾಡಿ ನಾನು ಇದು ಮಿಕ್ಸಿ ಜಾರ್ಗೆ ಹಾಕ್ಕೊತೀನಿ. ಅದನ್ನು ರುಬ್ಕೊಂಡು ಅದೊಂದು ಸ್ವಲ್ಪ ಪೇಸ್ಟ್ ಮಾಡಿ ಇಟ್ಕೊಳ್ಳೋಣ. ಅದು ಹುಳಿಗೆ ಸಾಕಾಗುತ್ತೆ, ಇಷ್ಟೇ ಸಾಕು, ಮತ್ತೇನು ಬೇಡ. ನಾನೊಂದು 2-3-4 ಜನಕ್ಕೆ ಆಗೋಷ್ಟು ನಾನು ಗ್ರೇವಿ ಮಾಡ್ತಾಯಿದ್ದೀನಿ. ನೋಡಿ ಇದನ್ನು ಪೇಸ್ಟ್ ಮಾಡ್ಕೊತೀನಿ. ನಾನು ಇದನ್ನು ಒಂದು ಬೌಲಿಗೆ ಈಗ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಮಾಡಿಕೊಂಡು ಇದನ್ನು ತೆಗೆದಿಟ್ಕೊಳ್ಳೋಣ ಈ ಕಡೆ. ಇದಕ್ಕೆ ನೆಕ್ಸ್ಟು ಇಲ್ಲಿ ಒಗ್ಗರಣೆ ರೆಡಿ ಮಾಡ್ಕೊತಾ ಇದ್ದೀನಿ ನಾನು. ಬಾಣಲಿನ ಇದು ಎತ್ತಿಟ್ಬಿಟ್ಟು ಈ ಕಡೆ ಸೈಡಿಗೆ ಎತ್ತಿಟ್ಕೊಳ್ಳೋಣ ಅಂತೆ. ನೋಡಿ ಇದು ಆಲ್ಮೋಸ್ಟ್ ಆಗಿದೆ. ಇದು ಮೆಂತ್ಯ ಸೊಪ್ಪು ಬೆಂದಿದೆ. ಇಷ್ಟಾದರೆ ಸಾಕಾಗುತ್ತೆ. ನೋಡಿ ನೀರೆಲ್ಲ ಕಡಿಮೆ ಆಗಿದೆ. ಅದರ ನೀರೇನು ಹಾಕಿರಲಿಲ್ಲ ನಾನು, ಅದಾಗದೇ ನೀರು ಬಿಟ್ಕೊಂಡಿದೆ. ನೋಡಿ ಇದನ್ನು ಒಂದು ಬೇರೆ ಕಡೆ ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣಂತೆ. ಟ್ರಾನ್ಸ್ಫರ್ ಮಾಡ್ಕೊಂಡು ಇದೇ ಬಾಣಲೆ ಒಂಚೂರು ಎಣ್ಣೆ ಹಾಕ್ಕೊಂಡು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ತೀನಿ ನಾನು. ಈ ಡಾಬಾ ಸ್ಟೈಲಿಗೆ ಹೋದರೆ ಸ್ವಲ್ಪನೇ ಕೊಡ್ತಾರೆ, ಗ್ರೇವಿ ಆಗಲಿ ನಾನು ಏನೇ ತೊಗೊಂಡ್ರು. ಬಟ್ ನಾವು ಮನೇಲಿ ಮಾಡ್ಕೊಂಡಾಗ ನಮ್ಗೆ ಸಫಿಷಿಯೆಂಟಾಗಿ ನಾವು ಊಟ ಮಾಡ್ಕೊಬೋದು. ನೋಡಿ ಎಣ್ಣೆ ಹಾಕ್ತೀನಿ ಸ್ವಲ್ಪ. ನೋಡಿ ವೀಕ್ಷಕರೇ, ನಾನು ಸ್ವಲ್ಪ ಎಣ್ಣೆ ಸೇರಿಸ್ಕೊತಾ ಇದ್ದೀನಿ. 1-2 ಟೇಬಲ್ ಸ್ಪೂನು ಇದಕ್ಕೆ ಎಣ್ಣೆ ಸೇರಿಸ್ಕೊಳ್ಳೋಣ. ಎಣ್ಣೆ ಮುಂಚೆ ಬಿಸಿ ಆಗಲಿ. ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಮೆಂತೆ, ಇದನ್ನ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಸೇರಿಸ್ಕೊಳ್ಳೋಣಂತೆ. ನೋಡಿ ವೀಕ್ಷಕರೇ, ಇಲ್ಲಿ ಎಣ್ಣೆ ಬಿಸಿಯಾಗಿದೆ. ನಾನಿಲ್ಲಿ ಒಂದು ಅರ್ಧ ಸ್ಪೂನು ಜೀರಿಗೆ ಸೇರಿಸ್ಕೊತಾ ಇದ್ದೀನಿ. ನೋಡಿ ಜೀರಿಗೆ ಸೇರಿಸ್ಕೊಂಡು ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಸೇರಿಸ್ಕೊತಾ ಇದ್ದೀನಿ. 1-2 ಸ್ಪೂನಷ್ಟು ಸುಲಿದ್ಬಿಟ್ಟು ನಾನು ಸಣ್ಣಗೆ ಹೆಚ್ಚಾಗಿ ಇಟ್ಕೊಂಡಿದ್ದೆ, ಅದನ್ನು ಈ ಕಡೆ ಸೇರಿಸ್ತೀನಿ. ಬೆಳ್ಳುಳ್ಳಿನೂ ಮೇಯ್ನಾಗಿ ಬೇಕಾಗುತ್ತೆ, ಹೆಚ್ಚಿಟ್ಕೊಂಡಿರೋ ಅಂಥ ಬೆಳ್ಳುಳ್ಳಿ. ನೋಡಿ ಈ ಟೈಮಲ್ಲಿ ನಾನು ಈರುಳ್ಳಿ ಸೇರಿಸ್ತೀನಿ. ಒಂದು ದಪ್ಪ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೆ ಸಣ್ಣಗೆ, ನಾನು ಇದನ್ನು ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳೋಣ ವೀಕ್ಷಕರೇ. ಉಪ್ಪು ಸೇರಿಸ್ತಾ ಏನಾಗುತ್ತೆ, ಸ್ವಲ್ಪ ಈರುಳ್ಳಿಗೆಲ್ಲ ಒಬ್ಬನಿಗೆ ಸ್ವಲ್ಪ ಉಪ್ಪು ಹಿಡಿಯುತ್ತೆ. ಹಾಗಾಗಿ ಸ್ವಲ್ಪ ದಪ್ಪ ಉಪ್ಪೇ ಸೇರಿಸ್ತಾ ಇದ್ದೀನಿ. ನೋಡಿ ಕಲ್ಲುಪ್ಪು.
ಸ್ವಲ್ಪ ಇದೊಂದು ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕಾಗುತ್ತೆ. ತೀರಾ ಏನು ಕೆಂಪುಗಾಗೋಂಥ ಅವಶ್ಯಕತೆ ಇಲ್ಲ ಈ ಗ್ರೇವಿಗೆ. ಒಂದು 2 ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊತೀನಿ. ಈ ಜಾಸ್ತಿ ಕಾಯೋದೇನು ಬೇಡ, ಏಕೆಂದರೆ ಇದಕ್ಕೊಂದು ಸ್ವಲ್ಪ ಖಾರದ ಪುಡಿ ಹಾಕೋದ್ರಿಂದ ಕಪ್ಪಾಗಿಬಿಡುತ್ತೆ, ಸೀದ್ಬಿಡುತ್ತೆ. ಹಾಗಾಗಿ ಸ್ವಲ್ಪನೇ ಮೀಡಿಯಮ್ ಉರಿನಲ್ಲಿ ಇಟ್ಬಿಟ್ಟು ಅದು ನಾವು ಇದು ಮಾಡ್ಕೊಳೋಣಂತೆ. ನೋಡಿ, ಈಗ ಇದಕ್ಕೆ ಜೀರಿಗೆ ಸೇರಿಸ್ತೀನಿ. ನೋಡಿ, ಮಧ್ಯಮ ಉರಿನಲ್ಲಿದೆ, ಜಾಸ್ತಿ ಏನು ಹೀಟಾಗಿಲ್ಲ, ಇಷ್ಟಿದ್ರೆ ಸಾಕು. ಇದಕ್ಕೊಂದು ಸ್ವಲ್ಪ ಹಿಂಗೆ ಹಾಕ್ತಾಯಿದ್ದೀನಿ. ಇದು ಹಿಂದೂ ಸ್ವಲ್ಪ ಅರೋಮ ಕೊಡುತ್ತೆ ಹಾಗಾಗಿ. ಮತ್ತು ಇಲ್ಲಿ ಒಣಮೆಣ್ಸಿನ್ಕಾಯಿ ಸೇರಿಸ್ತೀನಿ ವೀಕ್ಷಕರೇ, ಒಂದೆರಡು ಮೂರು ಅರೋಮಕ್ಕೆ ಅಷ್ಟೇ. ನೋಡಿ, ಇಷ್ಟು ಹಾಕ್ಕೊಂಡು ಇದಕ್ಕೆ ಒಂದೇ 1 ಸ್ಪೂನಷ್ಟು ನಾವು ಖಾರದ ಪುಡಿ, ಬ್ಯಾಡಗಿ ಮೆಣಸಿನ್ಕಾಯಿ ಪುಡಿ ಹಾಕ್ಕೊಂಡ್ರೆ ಅದೊಳ್ಳೆ ಕಲರ್ ಬರುತ್ತೆ. ಹಾಗಾಗಿ ಸೇರಿಕೊಂಡು ಸ್ಟವ್ ಕೆಡಿಸ್ಬಿಡೋಣಂತೆ. ಸ್ಟವ್ ಕೆಡಿಸಿ ಇದಕ್ಕೆ ಸೇರಿಸೋಣ ಗ್ರೇವಿಗೆ. ಗ್ರೇವಿಗೆ ಸೇರಿಸಿದ್ರೆ ಒಳ್ಳೆ ನಮಗೆ ಡಾಬಾ ಸ್ಟೈಲ್ ಗ್ರೇವಿ ರೆಡಿ ಆಯಿತು. ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದೆ ಅಂದರೆ ಈಗಲೇ ಬಾಯ ನೀರು ಬರುತ್ತೆ. ಈ ಆರಾಮಕ್ಕೂ ಇದು ಕಾಣ್ತಾ ಇರೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ಚಪಾತಿಗೆ ಇಲ್ಲ ಸರ್ವ್ ಮಾಡಿ ಚಪಾತಿ ಮಾಡಿ ನಿಮಗೆ ತೋರಿಸ್ತೀನಿ ವೀಕ್ಷಕರೇ. ಬೌಲ್ಗೆ ಹಾಕ್ಬಿಟ್ಟು ನೀವು ಸರ್ವ್ ಮಾಡಿ ತೋರಿಸ್ತೀನಿ. ನೋಡಿ ವೀಕ್ಷಕರೇ, ಲಿಡ್ ಕ್ಲೋಸ್ ಮಾಡಿದ್ದೆ. ಈಗ ನೋಡಿ ಆಗಿದೆ, ತುಂಬ ಚೆನ್ನಾಗಿ ಬಂದಿದೆ ಇವತ್ತು ಗ್ರೇವಿ. ಮೆಂತ್ಯ ಪಾಲಕ್ ಡಾಬಾ ಸ್ಟೈಲು ಮೆಂತ್ಯ ಗ್ರೇವಿ ಚಪಾತಿಗೆ ಪೂರಿಗೆ ಅದ್ಭುತವಾಗಿರುತ್ತೆ. ನೋಡಿ, ಇದಕ್ಕೊಂದು ತಡ್ಕ ಕೊಡೋಣಂತೆ, ಅವಾಗ ಇನ್ನೂ ಒಂದು ಸ್ವಲ್ಪ ಅರೋಮ ಜಾಸ್ತಿ ಆಗುತ್ತೆ. ಸ್ವಲ್ಪ ಒಂದು ಸಣ್ಣದೊಂದು ಬಾಂಡಿ ಇಟ್ಕೊತೀನಿ ವೀಕ್ಷಕರೇ. ಒಂದು 2 ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊತೀನಿ. ಈ ಜಾಸ್ತಿ ಕಾಯೋದೇನು ಬೇಡ, ಏಕೆಂದರೆ ಇದಕ್ಕೊಂದು ಸ್ವಲ್ಪ ಖಾರದ ಪುಡಿ ಹಾಕೋದ್ರಿಂದ ಕಪ್ಪಾಗಿಬಿಡುತ್ತೆ, ಸೀದ್ಬಿಡುತ್ತೆ. ಹಾಗಾಗಿ ಸ್ವಲ್ಪನೇ ಮೀಡಿಯಮ್ ಉರಿನಲ್ಲಿ ಇಟ್ಬಿಟ್ಟು ಅದು ನಾವು ಇದು ಮಾಡ್ಕೊಳೋಣಂತೆ. ನೋಡಿ, ಈಗ ಇದಕ್ಕೆ ಜೀರಿಗೆ ಸೇರಿಸ್ತೀನಿ. ನೋಡಿ, ಮಧ್ಯಮ ಉರಿನಲ್ಲಿದೆ, ಜಾಸ್ತಿ ಏನು ಹೀಟಾಗಿಲ್ಲ, ಇಷ್ಟಿದ್ರೆ ಸಾಕು. ಇದಕ್ಕೊಂದು ಸ್ವಲ್ಪ ಹಿಂಗೆ ಹಾಕ್ತಾಯಿದ್ದೀನಿ. ಇದು ಹಿಂದೂ ಸ್ವಲ್ಪ ಅರೋಮ ಕೊಡುತ್ತೆ ಹಾಗಾಗಿ. ಮತ್ತು ಇಲ್ಲಿ ಒಣಮೆಣ್ಸಿನ್ಕಾಯಿ ಸೇರಿಸ್ತೀನಿ ವೀಕ್ಷಕರೇ, ಒಂದೆರಡು ಮೂರು ಅರೋಮಕ್ಕೆ ಅಷ್ಟೇ. ನೋಡಿ, ಇಷ್ಟು ಹಾಕ್ಕೊಂಡು ಇದಕ್ಕೆ ಒಂದೇ 1 ಸ್ಪೂನಷ್ಟು ನಾವು ಖಾರದ ಪುಡಿ, ಬ್ಯಾಡಗಿ ಮೆಣಸಿನ್ಕಾಯಿ ಪುಡಿ ಹಾಕ್ಕೊಂಡ್ರೆ ಅದೊಳ್ಳೆ ಕಲರ್ ಬರುತ್ತೆ. ಹಾಗಾಗಿ ಸೇರಿಕೊಂಡು ಸ್ಟವ್ ಕೆಡಿಸ್ಬಿಡೋಣಂತೆ. ಸ್ಟವ್ ಕೆಡಿಸಿ ಇದಕ್ಕೆ ಸೇರಿಸೋಣ ಗ್ರೇವಿಗೆ. ಗ್ರೇವಿಗೆ ಸೇರಿಸಿದ್ರೆ ಒಳ್ಳೆ ನಮಗೆ ಡಾಬಾ ಸ್ಟೈಲ್ ಗ್ರೇವಿ ರೆಡಿ ಆಯಿತು. ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದೆ ಅಂದರೆ ಈಗಲೇ ಬಾಯ ನೀರು ಬರುತ್ತೆ. ಈ ಆರಾಮಕ್ಕೂ ಇದು ಕಾಣ್ತಾ ಇರೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ಚಪಾತಿಗೆ ಇಲ್ಲ ಸರ್ವ್ ಮಾಡಿ ಚಪಾತಿ ಮಾಡಿ ನಿಮಗೆ ತೋರಿಸ್ತೀನಿ ವೀಕ್ಷಕರೇ. ಬೌಲ್ಗೆ ಹಾಕ್ಬಿಟ್ಟು ನೀವು ಸರ್ವ್ ಮಾಡಿ ತೋರಿಸ್ತೀನಿ. ನೋಡಿ ವೀಕ್ಷಕರೇ, ಈಗ ತಡ್ಕ ರೆಡಿ ಆಯಿತು. ನೋಡಿ, ಬಿಸಿ ಬಿಸಿಯಾದ ಮೆಂತ್ಯ ಸೊಪ್ಪಿನ ಗ್ರೇವಿ ತುಂಬ ಚೆನ್ನಾಗಿ ರೆಡಿಯಾಗಿದೆ. ನೋಡಿ, ಇದಕ್ಕೊಂದು ಸ್ವಲ್ಪ ಮೇಲೆ ಗಾರ್ನಿಷಿಗೆ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಳ್ಳೋಣ. ಬೇಕು ಅಂದರೆ ಇದು ಆಪ್ಷನಲ್ಲು, ಬೇಡ ಅಂದರೆ ಇಟ್ಬಿಡಿ. ನೋಡಿ, ತುಂಬ ಚೆನ್ನಾಗಿ ಬಂದಿದೆ ಇವತ್ತು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ಗೆ. ಧನ್ಯವಾದಗಳು ವೀಕ್ಷಕರೇ.